ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್. ನಾನು ಗೀತಾ. ಇವತ್ತಿನ ರೆಸಿಪಿ ಫಲ್ಸ್ ಮಹೀತೋ. ಇದನ್ನು ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸದಾಗಿ ಬರೋ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ಬನ್ನಿ, ಹಾಗಿದ್ದರೆ ಇವತ್ತಿನ ರೆಸಿಪಿನ ಜ್ಯೂಸ್ ಶಾಪ್ಗಳಲ್ಲಿ ಸಿಗೋ ರೀತಿಯೇ ಈ ಸಮ್ಮರ್ಗೆ ಪರ್ಫೆಕ್ಟ್ ಆದ ರಿಫ್ರೆಶಿಂಗ್ ಡ್ರಿಂಕನ್ನು ಹೇಗೆ ಮಾಡ್ಕೊಳ್ಳೋದಂತ ಸಿಂಪಲ್ಲಾಗಿ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು 10 ಫಲ್ಸ್ ಕ್ಯಾಂಡಿನ ತೊಗೊಂಡಿದ್ದೀನಿ. ಸೊ ಇದನ್ನು ನಿಮಗೆ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ, ಹಾಗೆ ಆನ್ಲೈನಲ್ಲೂ ಸಿಗುತ್ತೆ. ಸೊ ಇದನ್ನೆಲ್ಲ ಮೇಲಿಂದು ಪ್ಯಾಕೆಟೆಲ್ಲ ರಿಮೂವ್ ಮಾಡಿಬಿಟ್ಟು ಸೊ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು. ಹಾಗೆ ವಿನೀತ್ ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ. ಸೊ ಇವಾಗ ಸಮ್ಮರ್ ಅಲ್ವಾ, ಮಕ್ಕಳಿದ್ದಾಗ ಏನಾದರೂ ರೆಸಿಪಿ ಮಾಡ್ತೀನಿ ಅಂತಂದರೆ ಸೊ ಅವ್ರನ್ನೂ ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ಥರ ಫುಲ್ ಪೌಡರ್ ಮಾಡ್ಕೋಬೇಕು. ಈ ಥರ ಪೌಡ್ರ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳಿ. ಸೊ ನಿಮಗೆ ಯಾವಾಗ ಬೇಕಂದರೆ ಆವಾಗ ಮಾಡ್ಕೋಬೋದು, ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡ್ರೆ. ಹಾಗೆ ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ನ ನೆನೆಸಿಟ್ಕೊಂಡಿದ್ದೆ. ಸೊ ಇಲ್ಲಿ ನೋಡ್ತಿರ್ಬೋದು, ಒಂದು ಹೋಲ್ ನೈಟನ್ನು ಹಾಕ್ಬೋದು, ಇಲ್ಲಾಂದರೆ ಒಂದು ಅರ್ಧ ಗಂಟೆ ಮುಂಚೆ ನೀವು ನೆನೆಸಿಟ್ರೆ ಈ ಥರ ಚೆನ್ನಾಗಿ ನೆನೆದಿರುತ್ತೆ. ಸೊ ಅದನ್ನು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ವಿನೀತ್ ಕೂಡ ನೋಡ್ತಾ ಇರ್ಬೋದು ಇಲ್ಲಿ. ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಸೊ ಮನೆಯಲ್ಲೇ ಇರ್ತಾರಲ್ವ, ಸೊ ಅವನು ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ ನನಗೆ ರೆಸಿಪಿ ಮಾಡೋದಕ್ಕೆ. ಸೊ ಇದನ್ನು 2 ಗ್ಲಾಸಿಗೆ ಹಾಕ್ಕೊಂಡ್ಬಿಟ್ಟು ನಂತರ ಇದಕ್ಕೆ ಸ್ಲೈಸಾಗಿ ಕಟ್ ಮಾಡಿರೋಂಥ ಒಂದು 2 ಪೀಸ್ನ ಲೆಮನ್ ಹಾಕ್ತಾಯಿದ್ದೀನಿ. ತುಂಬ ಸಿಂಪಲ್ ಆದ ರೆಸಿಪಿ, ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೀವು ಜ್ಯೂಸ್ ಶಾಪ್ಗಳಲ್ಲಿ ಹಾಗೆ ರೆಸ್ಟೋರೆಂಟ್ಗಳಲ್ಲೆಲ್ಲ ಕುಡ್ದಿರ್ತಾರಲ್ವ, ಸೊ ಅದಕ್ಕಿಂತ ಚೆನ್ನಾಗಿಯೇ ನೀವು ಮನೆಯಲ್ಲೇ ಮಾಡ್ಕೋಬೋದು. ಲೆಮನ್ ಎಲ್ಲ ಹಾಕ್ಕೊಂಡಾದಮೇಲೆ ಒಂದು 4ರಿಂದ 5 ಎಲೆನ ಮಿಂಟ್ ಲೀವ್ಸ್ ಹಾಕ್ತಾಯಿದ್ದೀನಿ, ಅಂದರೆ ಪುದೀನ ಎಲೆ ಹಾಕ್ತಾಯಿದ್ದೀನಿ. ಸೊ ಈ ಥರ ಎಲೆ ಹಾಕ್ಕೊಂಡು ಬೇಕಾದ್ರೆ ಸ್ವಲ್ಪ ಲೈಟಾಗಿ ನೀವು ಸ್ವಲ್ಪ ಕ್ರಷ್ ಮಾಡಿಕೊಂಡ್ರೂ ಆಗುತ್ತೆ. ಸೊ ನಾನಿಲ್ಲಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 4ರಿಂದ 5 ಐಸ್ ಕ್ಯೂಬ್ಸ್ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕು ನೋಡಿಬಿಟ್ಟು ಐಸ್ ಕ್ಯೂಬ್ಸ್ನ ಹಾಕ್ಕೊಳ್ಳಿ. ಹಾಗೆ ಈ ಬಿಸಿಲಲ್ಲಿ ತಣ್ಣಗೆ ಏನಾದರೂ ಕುಡಿಬೇಕು ಅನ್ನಿಸ್ತಾ ಇರುತ್ತೆ. ಸೊ ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನಾವು ಆವಾಗಲೇ ಏನೋ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಪಲ್ಸ್ ಕ್ಯಾಂಡಿದು, ಸೊ ಅದನ್ನು ಒಂದೊಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಕ್ಸ್ಟ್ರಾ ಬೇಕಿದ್ದರೆ 2 ಸ್ಪೂನ್ ಹಾಕ್ಕೊಳ್ಳಿ, ಸ್ಟ್ರಾಂಗಾಗಿ ಬೇಕಿದ್ದರೆ. ಹಾಗೆ ನಾನಿಲ್ಲಿ ಸ್ಪ್ರೈಟದ ಬಾಟಲ್ ತೊಗೊಂಡಿದ್ದೀನಿ 1/2 ಲೀಟ್ರದ್ದು. ಸೊ ಅದನ್ನು ಹಾಕ್ಕೊಂಡ್ಬಿಟ್ಟು 2 ಗ್ಲಾಸಿಗೆ ಈ ರೀತಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಹಾಕ್ಕೊಂಡ್ರೆ ಈ ಒಂದು ಡ್ರಿಂಕ್ ರೆಡಿ ಆಗುತ್ತೆ. ಸಮ್ಮರ್ಗೆ ಪರ್ಫೆಕ್ಟ್ ಆದ ಡ್ರಿಂಕ್ ಅಂತ ಹೇಳ್ಬೋದು, ರಿಫ್ರೆಶಿಂಗ್ ಡ್ರಿಂಕು. ತುಂಬಾ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳೋದು ತುಂಬ ಸುಲಭ. ನೋಡಿದ್ರಲ್ವ, ಒಂದು 2-3 ಮಿನಿಟ್ಸಲ್ಲಿ ನೀವು ಮಾಡ್ಕೊಂಬಿಡ್ಬೋದು, ಅಷ್ಟೊಂದು ರುಚಿಯಾಗಿರುತ್ತೆ. ಹಾಗೆ ನೀವು ಜ್ಯೂಸ್ ಶಾಪ್ಗಳಲ್ಲಿ ಹಾಗೆ ರೆಸ್ಟೋರೆಂಟ್ಗಳಲ್ಲೆಲ್ಲ ನೀವು ಕೇಳಿ ನೋಡಿ, ಇದ್ರದ್ದು ಮಿನಿಮಮ್ ಅಂದರೆ 80 ರುಪೀಸು ಅಥವಾ 100 ರುಪೀಸ್ ಇರುತ್ತೆ ಇಷ್ಟು ಸಿಂಪಲ್ ಆದ ರೆಸಿಪಿಗೆ. ಅದನ್ನೇ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ನೀವು 5ರಿಂದ 6 ಜನ ಕುಡಿಬೋದು ಅದೇ ಹಣದಲ್ಲಿ. 3ರಿಂದ 4 ಇಂಗ್ರೀಡಿಯೆಂಟ್ಸ್ ಸೇರಿದರೆ ಇಷ್ಟು ಒಂದು ಒಳ್ಳೆ ಡ್ರಿಂಕ್ ರೆಡಿಯಾಗೋಯ್ತು. ನೋಡ್ತಾ ಇದ್ದೀರಲ್ವ. ಸೊ ಮಕ್ಕಳಿಗಂತೂ ತುಂಬಾ ಇಷ್ಟವಾಗುತ್ತೆ ಈ ರೆಸಿಪಿ, ಮಿಸ್ ಮಾಡದೆ ಟ್ರೈ ಮಾಡಿ. ಸೊ ನೋಡಿದ್ರಲ್ಲ, ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಫಲ್ಸ್ ಮಹೀತೋ ರೆಡಿಯಾಗೋಯ್ತು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು, ತುಂಬಾ ರುಚಿಯಾಗಿರುತ್ತೆ. ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಪೇಡಾನಗರಿ ಫುಡ್ಸ್.